ದೇವವ್ರತ ಗಂಗಾಸುತನಿಗೆ ಭೀಷ್ಮ ಅಂತ ಹೆಸರು ಬಂದಿದ್ದು ಹೇಗೆ? ನಾನು ಅಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ತನ್ನ ಗುರುವಾದ ಭಾರ್ಗವ ತನ್ನ ತಾಯಿಯಾದ ಗಂಗೆ ಮೇಲೆ ಆಣೆ ಮಾಡಿದ್ದೇಕೆ? ಈ ಎಲ್ಲ ರೋಚಕ ಪ್ರಶ್ನೆಗಳ ಉತ್ತರಕ್ಕಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ. ಶಂತನು ಮಹಾರಾಜ ತನ್ನ ಪುತ್ರನಾದ ದೇವವ್ರತನೊಂದಿಗೆ 4 ವರ್ಷಗಳ ಕಾಲ ಆನಂದದಿಂದ ಕಳೆದ. ಪುತ್ರ ವ್ಯಾಮೋಹ ಅವನನ್ನ ಆವರಿಸಿಕೊಂಡಿತ್ತು. ಇತ್ತ ದೇವವ್ರತನಿಗೂ ಸಹ ಅವನ ತಂದೆ ಎಂದರೆ ಅಷ್ಟೇ ಪ್ರೀತಿ. ಸುಮಾರು ವರ್ಷಗಳಿಂದ ಇದ್ದ ಏಕಾಂಗಿತನ ಈಗ ತನ್ನ ಪುತ್ರನಿಂದ ಮರೆಯಾಗಿದೆ. ಗಾಂಗೇಯನಾದ ದೇವವ್ರತನಿಗೆ ಯುವರಾಜ ಪಟ್ಟಾಭಿಷೇಕವಾಯಿತು. ಇತ್ತ ರಾಜ ಯುವರಾಜ ಒಬ್ಬರನ್ನೊಬ್ಬರು ಬಿಟ್ಟಿರದೆ ತುಂಬಾ ಅನ್ಯೋನ್ಯವಾಗಿದ್ದರು. ಇವರಿಬ್ಬರ ಅನ್ಯೋನ್ಯವನ್ನ ನೋಡಿ ಪ್ರಜೆಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಇವರೆಲ್ಲರ ಸಂತೋಷವನ್ನ ವಿಧಿಯಾಟವು ಹೊಟ್ಟೆ ಕಿಚ್ಚಿನಿಂದ ಕಾದು ಕೂತಿತ್ತು. ಸಂತೋಷದ ಪಾಯಸದಲ್ಲಿ ಹೇಗಾದರೂ ಮಾಡಿ ವಿಷವನ್ನ ಬೆರೆಸುವುದೇ ಅದರ ಕೆಲಸ. ಅವತ್ತೊಂದಿನ ಮಹಾರಾಜನಾದ ಶಂತನು ಒಬ್ಬನೇ ಬೇಟೆಗೆಂದು ಹೊರಟಿದ್ದ. ಅವನನ್ನ ಒಂದು ವಿಚಿತ್ರವಾದಂತಹ ಪರಿಮಳ ಸೆಳೆದಿತ್ತು. ಆ ಪರಿಮಳವನ್ನೇ ಹುಡುಕಿಕೊಂಡು ಹೊರಟಂತಹ ಮಹಾರಾಜನಿಗೆ ಯಮುನಾ ನದಿಯ ದಡ ಸಿಕ್ಕಿತ್ತು. ಆ ದಡದಲ್ಲಿ ಒಬ್ಬ ಸುರಸುಂದರಿಯಾಗಿರತಕ್ಕಂಥ ಯುವತಿ ದೋಣಿಯೊಂದನ್ನ ದಡಕ್ಕೆ ಬಿಗಿಯಾಗಿ ಕಟ್ತಾ ಇತ್ತು. ಅಬ್ಬಾ, ಅವಳ ಸೌಂದರ್ಯವನ್ನ ಕಂಡಂತಹ ಮಹಾರಾಜ ಬೆರಗು ಹೋಗಿದ್ದ. ಅವಳ ಸೌಂದರ್ಯವನ್ನ ವರ್ಣಿಸಲಾಗದೆ ಬೆಸ್ತು ಬಿದ್ದಿದ್ದ. ಇತ್ತ ಮಹಾರಾಜನನ್ನ ಕಂಡ ಆ ಸುರಸುಂದರಿ ನಾಚಿ ನೀರಾಗಿತ್ತು. ನೀನು ಯಾರು ಸುಂದರಿ, ಇಲ್ಲೇನು ಮಾಡುತ್ತಿರುವೆ ಅಂತ ಕೇಳಿದಾಗ, ನಾನು ಇಲ್ಲಿಯ ಬೆಸ್ತನ ಅರಸನ ಮಗಳು ಸತ್ಯವತಿ. ನನ್ನ ಕೆಲಸವೇ ಯಮುನಾ ನದಿಯ ದಡದಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ದೋಣಿಗಳನ್ನ ಬಿಡುವುದು ಅಂತ ಹೇಳಿ ಓಡಿ ಹೋಗಿತು ಅಂತ. ಇತ್ತ ಅವಳನ್ನೇ ಹಿಂಬಾಲಿಸಿದ ಮಹಾರಾಜ ಬೆಸ್ತ ಅರಸನ ಬಳಿಗೆ ಬಂದು ನಿಂತುಕೊಳ್ತಾನೆ. ನಾನು ಚಂದ್ರವಂಶದ ಮಹಾರಾಜನಾದ ಶಂತನು ಹಸ್ತಿನಾವತಿಯಿಂದ ಬಂದಿದ್ದೇನೆ. ಒಂದು ವಿಚಿತ್ರವಾದ ಪರಿಮಳವನ್ನ ಹುಡುಕಿಕೊಂಡು ಬಂದಾಗ ನಿಮ್ಮ ಮಗಳನ್ನ ಕಂಡೆ. ಅವಳ ಸೌಂದರ್ಯಕ್ಕೆ ಮಾರಿ ಹೋಗಿ ಅವಳನ್ನ ಮದುವೆ ಆಗಬೇಕಂತ ಇದ್ದೇನೆ. ದಯಮಾಡಿ ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಕೇಳಿಕೊಳ್ತಾನೆ. ಆಗ ಆ ಬೆಸ್ತರ ಅರಸ ತುಂಬಾ ಖುಷಿಯಿಂದ ವಿನಯದಿಂದ, ಮಹಾರಾಜ, ನನ್ನ ಮಗಳ ಸೌಂದರ್ಯಕ್ಕೆ ನಿನಗಿಂತಲೂ ಯೋಗ್ಯವಾದ ವರ ಬೇಕೆ? ನಿನ್ನ ಕಣ್ಣು ಅವಳ ಮೇಲೆ ಬಿದ್ದಿರುವುದೇ ಅವಳ ಅದೃಷ್ಟ. ಪೌರವರ ಮಹಾರಾಜನ ಮಹಾರಾಣಿಯಾಗುವಂತಹ ಯೋಗ ಅವಳಿಗೆ ಇನ್ನಿಲ್ಲಿಂದ ತಾನೇ ಬರಬೇಕು. ನಾನು ತುಂಬಾ ಸಂತೋಷದಿಂದ ಅವಳನ್ನ ಕೊಟ್ಟು ನಿಮಗೆ ಮದುವೆ ಮಾಡಿಕೊಡ್ತೇನೆ. ಆದರೆ ಒಂದೇ ಒಂದು ನಿಬಂಧನೆ ಇದೆ, ಅದನ್ನ ನೀವು ಒಪ್ಪುವುದಾದರೆ ಇಗೋ ನನ್ನ ಮಗಳನ್ನ ಈ ಕೂಡಲೇ ನಿಮ್ಮ ಜೊತೆ ಕಳಿಸ್ತೇನೆ ಅಂತ ಹೇಳ್ತಾನೆ. ಮಹಾರಾಜ ತಾಳ್ಮೆ ಕೆಟ್ಟು, ಸಾಧ್ಯವಿರುವ ಹಾಗಿದ್ದರೆ ಅದನ್ನ ನಾನು ಈ ಕೂಡಲೇ ಮಾಡ್ತೇನೆ, ಅದ್ಯಾವ ನಿಬಂಧನೆ ಹೇಳು ಅಂತ ಹೇಳ್ತಾನೆ. ಆಗ ಬೆಸ್ತರ ಅರಸ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನ ನೀನು ಮಹಾರಾಜನನ್ನಾಗಿ ಮಾಡುವ ವಚನವನ್ನ ಕೊಟ್ಟರೆ ನಾನು ನನ್ನ ಮಗಳನ್ನ ನಿನಗೆ ಕೊಡುತ್ತೇನೆ. ಆ ಮಾತನ್ನ ಕೇಳಿದ ಕೂಡಲೇ ದಿಗ್ಭ್ರಾಂತನಾಗಿ ಮೂಕನಾಗ್ತಾನೆ ಮಹಾರಾಜ. ಈ ವೀರನನ್ನ ನಿನಗೆ ಕೊಡ್ತಾ ಇದ್ದೇನೆ, ಈ ಮಹಾವೀರನನ್ನ ಅರಮನೆಗೆ ಕರ್ಕೊಂಡೋಗು ಅಂತ ಹೇಳಿದಂತಹ ಗಂಗೆಯ ಮಾತು ನೆನಪಾಗುತ್ತೆ. ತಾನೇ ಈ ದೇವವ್ರತನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಮಾಡಿದ್ದು ಸಹ ನೆನಪಾಗುತ್ತೆ. ಅಂತಹ ನನ್ನ ಮಗನಾದ ದೇವವ್ರತನಿಗೆ ನಾನೇ ಮೋಸ ಮಾಡುವುದೇ ಅಂತ ಹೇಳಿ ಏನನ್ನೂ ಹೇಳದೆ ರಥವನ್ನ ಏರಿ ಅರಮನೆಗೆ ಬಂದಿದ್ದ ಮಹಾರಾಜ ಶಂತನು. ದೇವವ್ರತ ತನ್ನ ತಂದೆ ಖಿನ್ನತೆಯಾಗಿರುವುದನ್ನ ಕಂಡ. ಏಕೋ ಒಬ್ಬೊಬ್ಬರೇ ಓಡಾಡುವುದನ್ನ ಕಂಡ. ಒಬ್ಬಂಟಿಯಾಗಿ ಇರುವುದನ್ನ ಕಂಡ. ಮಹಾರಾಜನಾದ ಶಂತನು ದೇವವ್ರತನ ಮೇಲೆ ಭಯ ಪ್ರೀತಿಯಿಂದ ಕೂಡಿದಂತಹ ಕಾಳಜಿಯ ಮಾತುಗಳನ್ನ ಆಡ್ತಾ ಇದ್ದ. ಇದೆಲ್ಲವನ್ನ ಕೇಳಿದಂತಹ ದೇವವ್ರತ ತನ್ನ ತಂದೆಯ ಸಾರಥಿಯನ್ನೊಮ್ಮೆ ಭೇಟಿ ಮಾಡ್ತಾನೆ. ಆಗ ಗೊತ್ತಾಗುತ್ತೆ, ಅವತ್ತು ಯಮುನಾ ನದಿಯ ದಡಕ್ಕೆ ಹೋಗಿದಂತಹ ಸಂದರ್ಭವನ್ನ ವಿವರವಾಗಿ ತಿಳಿಸಿದ್ದ ಸಾರಥಿ. ಆ ಬೆಸ್ತರ ಅರಸ ತನ್ನ ಮಗಳನ್ನ ನಿಮ್ಮ ತಂದೆಗೆ ಕೊಡಬೇಕಾದ್ರೆ ಅವಳ ಹೊಟ್ಟೆಯಲ್ಲೇ ಹುಟ್ಟುವ ಮಗನನ್ನ ಮಾತ್ರವೇ ಮುಂದೆ ಮಹಾರಾಜನನ್ನಾಗಿ ಮಾಡುವ ವಚನವನ್ನು ಕೊಡಬೇಕು ಅಂತ ಹೇಳಿದ್ದ. ಆ ಕಾರಣಕ್ಕಾಗಿ ನಿಮ್ಮ ತಂದೆ ಅದನ್ನ ತಿರಸ್ಕರಿಸಿ ಬಂದಿದ್ರು. ಆದರೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ರು. ನನ್ನ ಮೇಲಿನ ಪ್ರೀತಿಯಿಂದಾಗಿ ಅವರು ಪ್ರೇಮವನ್ನೇ ಬಿಟ್ಟು ಬಂದಿದ್ರ. ಹಾಗಾದ್ರೆ ನಾನು ಈ ಕೂಡಲೇ ಹೋಗ್ತೇನೆ ಅಂತ ಹೇಳಿ ದೇವವ್ರತ ಯಮುನಾ ನದಿಯ ದಡಕ್ಕೆ ಬಂದು ಸೇರಿದ್ದ. ಯಮುನಾ ನದಿಯ ದಡದಲ್ಲಿ ದೋಣಿಗಳನ್ನ ಕಟ್ಟಿರ್ತಕ್ಕಂಥ ಆ ಸುಂದರಿಯನ್ನ ಕಂಡಂತಹ ದೇವವ್ರತ ಅತಿಥಿಯಾಗಿ ಬಂದವನನ್ನ ಆದರ ಪ್ರೀತಿಯಿಂದ ಬರಮಾಡ್ಕೊಳ್ತಾನೆ ಆ ಬೆಸ್ತರ ಅರಸ. ಯುವರಾಜ ನೇರವಾಗಿ, ನಾನು ಹಸ್ತಿನಾವತಿಯ ಯುವರಾಜ, ಹಸ್ತಿನಾವತಿಯ ಮಹಾರಾಜನಾದ ಶಂತನುವಿನ ಮಗ ದೇವವ್ರತ. ನನ್ನ ತಂದೆ ನಿಮ್ಮ ಮಗಳನ್ನ ಕಂಡು ಮೋಹಗೊಂಡಿರುವರಂತೆ. ಅದಕ್ಕಿಂತ ನಿನಗಿನ್ನೇನು ಬೇಕಿತ್ತು? ಇಡೀ ಭೂಮಂಡಲದ ಒಡೆಯನೇ ನಿನ್ನ ಬಳಿ ಸಹಕಾರವನ್ನು ಕೇಳಲು ಬಂದಾಗ ಅವನ ಮನವಿಯನ್ನೇ ತಿರಸ್ಕರಿಸುವಷ್ಟು ಸೊಕ್ಕೆ ನಿನಗೆ ಅಂತ ಹೇಳ್ತಾನೆ ಯುವರಾಜ. ತಕ್ಷಣವೇ ಬೆಸ್ತರ ಅರಸ, ಕೋಪಿಸಬೇಡ ಯುವರಾಜ, ನಾನು ನನ್ನ ಮಗಳನ್ನು ಕೊಡಲು ಒಪ್ಪಿದ್ದೆ. ಆದರೆ ಅದಕ್ಕೆ ಪ್ರತಿಯಾಗಿ ಶುಲ್ಕವೊಂದನ್ನು ಕೇಳಿದೆ. ಮುಂದೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನನ್ನೇ ನೀನು ಮುಂದೆ ಮಹಾರಾಜನನ್ನಾಗಿ ಮಾಡುವ ವಚನವನ್ನು ಕೊಟ್ಟರೆ ಮಾತ್ರವೇ ನನ್ನ ಮಗಳನ್ನ ಕೊಡ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ನಿಮ್ಮ ತಂದೆಯವರು ಒಪ್ಪಲಿಲ್ಲ. ನಾನೇನ್ ಮಾಡಲಿ ಅಂತ ಕೇಳ್ತಾರಂತೆ.
ನನ್ನ ಮಗಳು ಸತ್ಯವತಿಯ ಮಗ ಮಹಾರಾಜನಾಗ್ತಾನೆ ಅಂತ ಜ್ಯೋತಿಷಿಗಳು ಹೇಳಿದ್ರು. ಆದರೆ ಯುವರಾಜನಾಗಿ ನೀನು ಪಟ್ಟಾಭಿಷಕ್ತನಾಗಿರುವುದು ನನಗೆ ಈಗಾಗಲೇ ತಿಳಿದಿದೆ. ಆ ಕಾರಣಕ್ಕಾಗಿ ಆ ವಚನದ ಶುಲ್ಕವನ್ನ ಕೇಳಿದ್ದೆ ಅಂತ ಹೇಳ್ತಾನೆ. ತಕ್ಷಣವೇ ದೇವವ್ರತನ ಒಬ್ಬುಗಳು ಗಂಟಿಕ್ಕಿದಂತಾಗುತ್ತದೆ. ಯಾಕೆಂದ್ರೆ ತನಗೆ ಅತ್ಯಂತ ಪ್ರೀತಿಯ ಹಸ್ತಿನಾವತಿಯ ಮಹಾರಾಜ ಚಂದ್ರವಂಶದ ಕುಲ ತಿಲಕನಾದಂತಹ ನನ್ನ ತಂದೆಗೆ ಬಯಸಿದ್ದನ್ನ ಪಡೆಯಲಾರದೆ ಹೋದರು ಎಂಬುದನ್ನು ಊಹಿಸಿಕೊಳ್ಳಲಿಕ್ಕೂ ಅಸಾಧ್ಯ. ನನ್ನ ತಂದೆಯ ನಂತರ ನಿನ್ನ ಮೊಮ್ಮಗನನ್ನೇ ಮಹಾರಾಜನನ್ನಾಗಿ ನೋಡಬೇಕೆನ್ನುವ ಅಭಿಲಾಷೆ ತಾನೇ ನಿನಗೆ. ಹಾಗೇ ಆಗಲಿ, ಈಗೋ ರಾಜ್ಯ ಸಿಂಹಾಸನದ ಮೇಲಿನ ನನ್ನ ಅಕ್ಕನ್ನು ಈಗಲೇ ತ್ಯಜಿಸಿದ್ದೇನೆ, ನಿನಗೆ ಸಮಾಧಾನವಾಯಿತಾ ಅಂತ ಕೇಳ್ತಾನಂತೆಯೇ ದೇವವ್ರತ. ಇಡೀ ಲೋಕದ ಆಶೋತ್ತರವಾಗಿರ್ತಕ್ಕಂಥ ದೇವವ್ರತನ ಈ ಮಾತನ್ನ ಕೇಳಿ ಬೆಚ್ಚಿ ಬಿದ್ದಿದ್ದಂತೆ ಆ ಬೆಸ್ತರ ಅರಸ. ಯುವರಾಜನು ಅಷ್ಟು ಸುಲಭವಾಗಿ ದಿನನಿತ್ಯದ ಯಾವುದೋ ಸಾಧಾರಣ ಕೆಲಸವನ್ನ ತ್ಯಜಿಸುವ ಹಾಗೆ ಸಿಂಹಾಸನವನ್ನೇ ತ್ಯಜಿಸಿ ಬಿಟ್ಟಿದ್ದ. ಈ ತ್ಯಾಗ ಬೆಸ್ತರ ಅರಸನನ್ನೇ ದಂಗುಬಡಿಸಿತ್ತು. ಆದರೆ ಆ ಬೆಸ್ತರ ಅರಸನಿಗೆ ಇನ್ನೂ ಸಮಾಧಾನವಾಗಿಲ್ಲ. ನೀನು ಮಹಾನ್ ತ್ಯಾಗಿ ನನಗೆ ಗೊತ್ತು, ಆದರೆ ಮುಂದೆ ನೀನು ಮದುವೆಯಾಗಿ ನಿನ್ನ ಮಕ್ಕಳು ನನ್ನ ಮೊಮ್ಮಕ್ಕಳ ಮೇಲೆ ದಂಗೆಯನ್ನ ಎದ್ದು ಹಸ್ತಿನಾವತಿಯ ಸಿಂಹಾಸನವನ್ನ ಕಸಿದುಕೊಂಡ್ಬಿಟ್ರೆ ಆಗೇನ್ ಮಾಡೋದು ಅಂತ ಕೇಳ್ತಾನಂತೆ ಬೆಸ್ತರ ಅರಸ. ಸತ್ಯವತಿಯ ತಂದೆಯ ಈ ದುರಾಸೆಯನ್ನ ಕಂಡು ಸ್ವತಃ ಸತ್ಯವತಿಯೇ ಬೆಚ್ಚಿ ಬಿದ್ದಿದ್ಲಂತೆ. ಇತ್ತ ದೇವವ್ರತನ ಮುಖದ ಮೇಲೆ ಬದುಕಿನ ಬಗ್ಗೆ ಅತ್ಯಂತ ತಿರಸ್ಕಾರದ ಭಾವ ಮೂಡಿತ್ತು. ಅಯ್ಯ, ನಿನಗೆ ಇನ್ನೂ ತೃಪ್ತಿ ಆಗ್ಲಿಲ್ವಾ? ನಾನು ನಿನಗೆ ತೃಪ್ತಿಯನ್ನ ಪಡಿಸ್ತೇನೆ. ನಾನು ಬದುಕಿರುವವರೆಗೂ ಮದುವೆಯನ್ನಾಗುವುದಿಲ್ಲ. ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕದ ಸಮಸ್ತ ಪ್ರಜೆಗಳ ಸಮ್ಮುಖದಲ್ಲಿ ನನಗೆ ಪ್ರಿಯವಾದ ಪವಿತ್ರವೆನಿಸುವ ಎಲ್ಲರ ಹೆಸರಿನಲ್ಲಿ, ನನ್ನ ಗುರುವಾದ ಭಗವಾನ್ ಭಾರ್ಗವನ ಹೆಸರಿನಲ್ಲಿ, ನನ್ನ ತಾಯಿಯಾದ ಗಂಗೆಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಈಗೋ ನಾನು ಪ್ರತಿಜ್ಞೆಯನ್ನ ಮಾಡುತ್ತಿದ್ದೇನೆ. ನನ್ನ ಉಸಿರು ಇರುವವರೆಗೂ ನಾನು ಮದುವೆಯನ್ನೇ ಆಗುವುದಿಲ್ಲ. ಈಗಲಾದರೂ ನಿನಗೆ ತೃಪ್ತಿ ಆಯ್ತಾ ಅಂತ ಹೇಳೇ ಬಿಟ್ಟ ದೇವವ್ರತ. ದೇವವ್ರತನ ಮೇಲೆ ಸ್ವರ್ಗದಿಂದ ಪುಷ್ಪವೃಷ್ಟಿಯಾಗಿತ್ತಂತೆ. ದೇವದುಂಬಿಗಳು ಮೊಳಗಿದವು. ಅಷ್ಟೊಂದು ಭೀಷಣವಾದ ಪ್ರತಿಜ್ಞೆಯನ್ನ ಕೈಗೊಂಡಂತಹ ಯುವರಾಜನನ್ನ ಕಂಡು ಸಮಸ್ತ ಭೂತಗಳು ಭೀಷ್ಮ ಅಂತ ಕೂಗಿತ್ತಂತೆ. ಆಗಿನಿಂದ ಗಂಗಾ ಸುತ ಗಾಂಗೆಯ ದೇವವ್ರತನಿಗೆ ಭೀಷ್ಮ ಅಂತ ಹೆಸರಾಗಿತ್ತಂತೆ. ಆ ಭೀಷ್ಮನೇ ಮಹಾಭಾರತದ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿಕೊಳ್ತಾನೆ. ಅಂತಹ ಭೀಷ್ಮ ತನ್ನ ತಂದೆಗಾಗಿ ಸಿಂಹಾಸನವನ್ನೇ ತ್ಯಾಗ ಮಾಡಿದ್ದ, ತನ್ನ ತಂದೆಗಾಗಿ ಅಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದ, ಭೀಷಣವಾದ ಪ್ರತಿಜ್ಞೆಯನ್ನ ಮಾಡಿದ್ದ. ಆ ಪ್ರತಿಜ್ಞೆಯನ್ನ ಕಂಡು ಬೆಚ್ಚಿ ಬೆರಗಾಗಿ ನಿಂತಹ ಬೆಸ್ತರ ಅರಸ, ಈಗೋ ಇಲ್ಲಿರುವಳು ನಿನ್ನ ತಾಯಿ ಅಂತ ಹೇಳಿ ಸತ್ಯವತಿಯನ್ನ ಯುವರಾಜನ ಮುಂದೆ ಬಂದು ತಂದು ಇಳಿಸಿದ್ದ. ದೇವವ್ರತ ಸತ್ಯವತಿಗೆ ನಮಸ್ಕರಿಸಿ ಅವಳನ್ನ ರಥದಲ್ಲಿ ಕೂರಿಸಿ ತಕ್ಷಣವೇ ಹಸ್ತಿನಾವತಿಯ ಕಡೆಗೆ ಹೊರಟಿದ್ದ. ಹಾಗಾದ್ರೆ ಮುಂದೆ ಭೀಷ್ಮನ ಕತೆ ಏನು? ಭೀಷ್ಮನ ಈ ತ್ಯಾಗವನ್ನ ಶಂತನು ಮಹಾರಾಜ ಹೇಗೆ ಸ್ವೀಕರಿಸ್ತಾರೆ? ಅವನಿಗೆ ಶಂತನು ಮಹಾರಾಜ ಯಾವುದಾದ್ರೂ ವರವನ್ನ ಕೊಡ್ತಾನ? ಶಂತನುವಿನ ನಂತರ ಸತ್ಯವತಿಯ ಮಕ್ಕಳಲ್ಲಿ ಯಾರ ಮಹಾರಾಜರಾಗ್ತಾರೆ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ. ಅದುವರೆಗೂ ನಾನು ನಿಮ್ಗಾಗಿ ಕಾಯ್ತಾ ಇರ್ತೇನೆ. ಹರೇ ಕೃಷ್ಣ.